ಆತ್ಮೀಯ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಇದೊಂದು ವಿನೂತನವಾದಂಥ ಸಾಹಿತ್ಯಿಕ ಚಿಂತನ ಮತ್ತು ನಾಗನೂರಿನ ಮೊರಾರ್ಜಿ ಶಾಲೆಯಲ್ಲಿ ನಡೆದು ಮೊರಾರ್ಜಿ ವಸತಿ ಶಾಲೆಯಲ್ಲಿ ವಿಶೇಷವಾಗಿ ಅಲ್ಲಿ ಮಕ್ಕಳೊಂದಿಗೆ ಇದೊಂದು ಕಾರ್ಯಕ್ರಮ ವಿಶೇಷವಾಗಿ ಈ ಕಾರ್ಯಕ್ರಮದ ನಡೆಸಿ ಕೊಟ್ಟವರು ಅಥವಾ ಆಯೋಜಿಸಿದವರು ಗೋಕಾವಿ ಗೆಳೆಯರ ಬಳಗ ಮತ್ತು ಅದ್ರ ಜೊತೆಗೆ ಚುಟುಕು ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಗೋಕಾಕ್ ಇವರು ಕೂಡಿಕೊಂಡು ಒಂದು ಉತ್ತಮವಾದ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಮಕ್ಕಳಲ್ಲೇ ಸಾಹಿತ್ಯದ ಬಗ್ಗೆ ಪ್ರೀತಿ ಹುಟ್ಟಲಿ, ಪ್ರೀತಿ ಬೆಳೀಲಿ. ಅದೇ ಕಾಲಕ್ಕೆ ನಮ್ಮ ಜಾನಪದ ಸಾಹಿತ್ಯ ಆಗಿರ್ಬೋದು, ಒಂದು ಸಿದ್ಧ ಸಾಹಿತ್ಯ ಇರ್ಬೋದು, ಅಥವಾ ಒಂದು ನಾವು ಏನು ಹೇಳ್ತೇವಪ್ಪ ಅದಕ್ಕಂಥದ್ದು ವಿಶೇಷವಾಗಿ ಒಂದು ಪ್ರಬುದ್ಧ ಸಾಹಿತ್ಯ ಅಂದರೆ ಏನಾದರೂ ಕರೀರಿ ಅದಕ್ಕೆ ನಡೀತದೆ ಅಂಥ ಒಂದು ಸಾಹಿತ್ಯದ ಬಗ್ಗೆ, ಸಾಹಿತ್ಯ ರಚನೆ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿ ಮೂಡಿಸೋ ಸಲುವಾಗಿ ಈ 13 ತಾರೀಕು ಅಂದರೆ ನಿನ್ನೆ ಈ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ನಾಗನೂರಿನ ಶಾಲೆಯಲ್ಲಿ ನಡೆದಿದ್ದು. ವಿಶೇಷವಾಗಿ ನಮ್ಮ ಗ್ರಾಮೀಣ ಮಕ್ಕಳಲ್ಲೇ ಒಂದು ಸಾಹಿತ್ಯದ ಕಿಚ್ಚು ವಿಚಾರ ಹಂಬಲಿ ಅನ್ನುವಂಥ ಇವರು ವಿಚಾರ ಆ ದಿಶೆಯಲ್ಲೇ ಅನೇಕ ಅದರಲ್ಲಿ ಭಾಗವಹಿಸಿ ಮಕ್ಕಳೊಂದಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡ್ರು ಅನ್ನುವಂಥದ್ದು ಭಾಳ ಮಹತ್ವದ ವಿಷಯ ಅದು. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ರಜನಿ ಜಿರ್ಗ್ಯಾಳವರು ಶ್ರೀಮತಿ ಅವರಿದ್ದಂಥವ್ರು ಉದ್ಘಾಟನೆ ಮಾಡಿದರು ಮತ್ತು ಅಧ್ಯಕ್ಷತೆಯನ್ನು ಶ್ರೀಮತಿ ಶಶಿಕಲಾ ಕುರ್ಬಾರ್ ಅವರು, ಪ್ರಿನ್ಸಿಪಾಲ್ರು ಮೊರಾರ್ಜಿ ದೇಸಾಯಿ ಅವರು ನಿರ್ವಹಿಸಿದರು. ಮತ್ತು ನಮ್ಮ ಜಯಾನಂದ್ ಮಾದರ್ ಅವರು ಮಕ್ಕಳಿಗೆ ಸಾಹಿತ್ಯ ಸಂಸ್ಕೃತಿ ಪ್ರಜ್ಞೆ, ಅದೇ ಕಾಲಕ್ಕೆ ಮುಖ್ಯ ಅತಿಥಿಯಾಗಿದ್ದಂಥ ಶ್ರೀಮತಿ ವಿದ್ಯಾರೆಡ್ಡಿ ಅವರು, ಕಾದಂಬರಿಕಾರ ಗೋಕಾಕ್ ಇವರಾಗಿರ್ಬೋದು, ಪುಷ್ಪ ಮರಗೋಡವರಾಗಿರ್ಬೋದು, ಈಶ್ವರ್ ಮಮದಾಪುರ್ ಅವರಾಗಿರ್ಬೋದು, ಗೌರವ ಉಪಸ್ಥಿತಿ ನಾಗನೂರಿನ ಪಟ್ಟಣದ ಗಣ್ಯ ಮಾನ್ಯರು ಸಹಿತ ಆಗಿರ್ಬೋದು, ಎಲ್ಲ ಕೂಡಿಕೊಂಡು ಈ ಕಾರ್ಯಕ್ರಮ ನಡೆಸಿದ್ದಾರೆ. ಅದರಲ್ಲೂ ಯೋಗ ನೃತ್ಯ ವಿವೇಕಾನಂದ ಯೋಗ ಕೇಂದ್ರ ಗೋಕಾಕ್ ಇವರಿಂದ, ಜೊತೆಗೆ ಏಕಪಾತ್ರ ಅಭಿನಯ ಈಶ್ವರಚಂದ್ರ ಬೆಟಗೇರಿ ಅವರಿಂದ ಭಾಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮ ಆಗಿದ್ದಾವೆ. ಇವರಲ್ಲಿ ಬಾಬು ಕರಿ ಅಥವಾ ಕಲಾವಿದರು ತರಕಟ್ನಾಳನವರು, ಇನ್ನೊಂದು ಗಾಂಧಾರಿ ವಿದ್ಯಾ ಪ್ರದರ್ಶನ ಅಂತೇಳಿ ಅದು ಕಾರ್ಯಕ್ರಮ ಮಾಡಿಕೊಟ್ಟಿದ್ದ ಕುಮಾರ್ ಪುರುಷೋತ್ತಮ್ ಹುದುಲಿ ಲಿಟಲ್ ಫ್ಲವರ್ ಸ್ಕೂಲ್ ಗೋಕಾಕ್ ಇವರು. ಇನ್ನು ಸ್ವಾಗತ ಮಾಡಿದವರು ಅವ್ರ ಹೆಸರು ಇಲ್ಲದೆ ಆದರೂ ಹೇಳಬೇಕಾಗ್ತದೆ, ಸೋಮಯ್ಯ ಕಟ್ಟಿಕಾರ್ ಮಠ್. ಒಂದು ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ವಂದನೆ ಶ್ರೀಮತಿ ಎಸ್ ವಗ್ಗ. ಇನ್ನೊಂದು ನಿರೂಪಣೆ ರವಿ ಮರಿನಾಯಕ್. ಇದನ್ನೆಲ್ಲ ಯಾಕೆ ಹೇಳಿಬಿಟ್ನಪ್ಪ ಅಂತಂದ್ರೆ ನಮ್ಮ ಈ ಎಲ್ಲ ಕಾರ್ಯಕ್ರಮದಲ್ಲಿ ಏನು ನಡೀತು, ಯಾರು ಏನು ಮಾತಾಡಿದ್ರು ಅನ್ನೋದನ್ನು